ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನೋಡಿ ಚೆನ್ನಾಗಿದ್ದೀನಿ. ಇವತ್ತು ನಿಮ್ಮ ಮುಂದೆ ಒಂದು ವಿಷಯನ ತೊಗೊಂಡು ಬಂದಿದ್ದೀನಿ. ಅಂದರೆ ಒಂದು ಕುಟುಂಬದಲ್ಲಿ ಕುಟುಂಬದವರನ್ನು, ಕುಟುಂಬ ಅಂದರೆ ಎಲ್ಲ ಬಂತು. ಒಂದು ತಂದೆ ತಾಯಿಯಿಂದ ಮಕ್ಕಳು ಮೊಮ್ಮಕ್ಕಳೆಲ್ಲ ಈ ಥರ ಇರ್ತಾರಲ್ಲ. ಈ ಕುಟುಂಬನ ನಂಬ್ಕೊಂಡವ್ರನ್ನ ಪ್ರೀತಿಸೋದು ಎಷ್ಟು ಮುಖ್ಯ ಅಂತ ಒಂದು ನನಗೆ ನನಗೆ ಕ್ವಶನ್ ಇದು. ಹಾಗಾಗಿ ನಿಮ್ಮ ಮುಂದೆ ಹಂಚ್ಕೋತಾ ಇದ್ದೀನಿ. ಎಷ್ಟು ಮುಖ್ಯ ಅಂತ ನಿಮಗನ್ಸುತ್ತೆ ಅಂತ ನನಗೆ ಹೇಳಬೇಕು. ನನ್ನ ಅನಿಸಿಕೆ ಪ್ರಕಾರ ಒಂದು ಕುಟುಂಬನ ಚೆನ್ನಾಗಿ ನೋಡ್ಕೋಬೇಕು ಅಂತಿಲ್ಲ. ಆದ್ರೇನು ಆ ಕುಟುಂಬನ ಒಂದು ಫ್ಯಾಮಿಲಿ ಒಳಗಿರೋರು ಒಂದು ಸ್ಥಾನದಲ್ಲಿದ್ದರೆ, ಅಂದರೆ ಅವರು ಏನೋ ಒಂದು ಇದರಲ್ಲಿ ಉನ್ನತ ಮಟ್ಟದಲ್ಲಿದ್ದರೆ ಅವರು ಕುಟುಂಬದವರಿಗೆ, ಅಂದರೆ ಆ ಫ್ಯಾಮ್ಲಿಯಲ್ಲಿ ಯಾರ್ಯಾರು ಇರ್ತಾರೆ ಅವರಿಗೆಲ್ಲ ಒಂಚೂರು ಸಹಾಯ ಮಾಡೋದಕ್ಕಿಂತಲೂ ಅವ್ರಿಗೆ ಕೈ ಆಗುತ್ತೆ ಅಂತಂದರೆ, ಅಂದರೆ ಅವ್ರ ಕೈಯಿಂದ ಏನಾದರೂ ಸಹಾಯ ಆಗುತ್ತೆ ಅಂದರೆ ಅವರಿಗೆ ಒಂದು ಕೆಲಸ ಕೊಟ್ಟು, ಕೆಲಸ ಅಂದರೆ ಇಷ್ಟು ಕೊಟ್ಟು ಅವರಿಗೆ ಜೀವನ ಸಾಗಿಸೋದು ಮಾಡೋದಕ್ಕಿಂತಲೂ ಅವರಿಗೆ ಭಗವಂತ ಅವಕಾಶ ಕೊಟ್ಟಿದ್ದರೆ ಅವರಿಗೊಂದು ಕೆಲಸ ಕೊಡಿಸಿ ಜೀವನ ಪರ್ಯಂತ ಅವರು ಆ ಅನ್ನವನ್ನು ತಿನ್ನೋ ಹಾಗೆ ಮಾಡಿದರೆ ಭಾಳ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಅಂದರೆ ಕೆಲಸ ಕೊಡಿ, ಯಾವುದಾದ್ರೂ ಒಂದು ಕೆಲಸ ಕೊಡಿ, ಸಣ್ಣದು ದೊಡ್ಡದು ಏನು ಅಂತಲ್ಲ. ಅವ್ರಿಗೆ ಇಷ್ಟು ಕೊಟ್ಟು ಹೆಲ್ಪ್ ಮಾಡಿ ಬದುಕಿಸ್ತೀವಿ ಅನ್ನೋದಕ್ಕಿಂತಲೂ ಅವರು ಆ ಸ್ಥಾನದಲ್ಲಿ ಇರ್ತಾರಲ್ಲ, ಆ ಸ್ಥಾನದಲ್ಲಿದ್ದಾಗ ಸ್ವಲ್ಪ ಅವರಿಗೆ ಒಂದು ಯಾವುದೋ ಒಂದು ಕೆಲಸ ಜೀವನ ಪರ್ಯಂತ ಅವ್ರ ಕುಟುಂಬ ಅಂದರೆ ಅದೇ ಒಂದು ವ್ಯಕ್ತಿ ತಾನು ಬದುಕಬೇಕಾದ್ರೆ ಆ ವ್ಯಕ್ತಿ ಸಾಯೋವರೆಗೂ ಅನ್ನ ಕೊಡಿಸೋದು ಎಷ್ಟು ಮುಖ್ಯ ಅಂತ ನನ್ನ ಅಭಿಪ್ರಾಯ. ಅಂದ್ರೇನು, ಆ ವ್ಯಕ್ತಿ ಸಾಯೋವರೆಗೂ ಮರೆಯಲ್ಲ. ನೀವು ಒಂದು ಸಲ ಕೊಟ್ಟ ಆ ಸಹಾಯ ಆ ಕ್ಷಣ ಮಾತ್ರ ಅವ್ರು ಬಳಸ್ಕೋಬೋದು. ಆ ಕ್ಷಣ ಮೀರಿದ ನಂತರ ಅದು ಮುಗೀತು. ಆ ಕೊಟ್ಟ ಏನೇ ಸಹಾಯ ಆಗಲಿ ಅದು ಆಗ ಮಾತ್ರ ಇರುತ್ತೆ, ಆಮೇಲೆ ಕರಿಗಿ ಹೋಗ್ಬಿಡ್ತದೆ. ನೀವು ಲೈಫ್ ಟೈಮ್ ಕೊಟ್ಟ ಒಂದು ಕೆಲಸ, ನೀವು ಏನೋ ಆ ಸ್ಥಾನದಲ್ಲಿ ಇದ್ದೀರಾ, ಆ ಸ್ಥಾನದಲ್ಲಿ ಮುಖ್ಯ ಕೆಲಸ ಮಾಡಿಸೋಷ್ಟು ನಿಮಗೆ ಶಕ್ತಿ ಇದ್ದರೆ ಆ ಥರ ಕೊಡೋದು ನನಗೆ ಒಳ್ಳೆಯದು ಅಂತ ಅನಿಸುತ್ತೆ. ಅಂದರೆ ಅವ್ರ ಕುಟುಂಬ ಅಲ್ಲಿ ಸಾಯೋವರೆಗೂ ಬದುಕ್ತಾರೆ. ಹಾಗಾಗಿ ಕುಟುಂಬಗಳನ್ನು ಪ್ರೀತಿಸಿ, ಸಂಬಂಧಗಳನ್ನು ಪ್ರೀತಿಸಿ, ನೀವು ಅವರಿಗೆ ಕೈಲಾದಷ್ಟು ಸಹಾಯ ಈ ರೀತಿ ಮಾಡಿ. ಆ ವ್ಯಕ್ತಿ ಸಾಯೋವರೆಗೂ ನಿಮ್ಮನ್ನು ನೆನೆಸ್ಕೊಂಡಿರ್ತಾನೆ ಅಂತ ನನ್ನ ಅಭಿಪ್ರಾಯ. ನಿಮಗೇನು ಅನಿಸುತ್ತೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಅಂದ್ರೇನು, ಮುಂಚೆ ಎಲ್ಲ ಎಲ್ಲರೂ ಏನು ಮಾಡ್ತಿದ್ರು ಅಂದರೆ, ಒಂದು ಉದ್ಯೋಗದಲ್ಲಿದ್ದರೆ ಆ ಉದ್ಯೋಗದಲ್ಲಿ ಕೆಳಗೆ ಏನಾದರೂ ಅವ್ರ ಕೈಯಿಂದ ಆಗೋ ಕೆಲಸ ಏನಾದರೂ ಇದ್ದರೆ ಅವ್ರಿಗೆ ಕೆಲಸ ಹಚ್ಕೊಡ್ತಿದ್ರು. ಅವಾಗ ಕೆಲಸ ಅಂದರೆ ಬೇರೆ ಏನಾದರೂ ಗೌರ್ಮೆಂಟ್ ಆಗಲಿ ಪ್ರೈವೇಟ್ ಆಗಲಿ, ಗೌರ್ಮೆಂಟ್ ಆದ್ರಂತೂ ಇನ್ನೂ ಒಳ್ಳೆಯದೇ. ಆಫೀಸರ್ಸ್ ಲೆಕ್ಕದಲ್ಲಿ ಇರ್ತಾರಲ್ಲ, ಒಂದು ಕೆಲಸ ಅಂತ ಕೊಟ್ಟರೆ, ಸಣ್ಣದು ದೊಡ್ಡದು ಒಂದು ಕೆಲಸ ಅಂತ ಕೊಟ್ಟರೆ ಅವ್ರ ಕುಟುಂಬನೇ ಬದುಕ್ತದೆ. ನೀವು ಮಾಡಿರೋ ಸಹಾಯ ಆ ಕ್ಷಣದಲ್ಲಿ ಮರ್ತು ಹೋಗ್ಬೋದು, ಆದರೆ ಈ ಸಹಾಯವನ್ನು ಅವರು ಜೀವನ ಪರ್ಯಂತ ಮರೆಯಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ನಿಮ್ಗೆ ಅಭಿಪ್ರಾಯ ನಿಮ್ಗೆ ಹೆಂಗೆ ಅನಿಸುತ್ತೆ? ಇದು ತಪ್ಪಾಗಿ ಯಾರೂ ಭಾವಿಸಬಾರ್ದು. ನನ್ನ ಅನಿಸಿಕೆಯನ್ನು ಅವಾಗವಾಗ ತಲೆಯಲ್ಲಿ ಬರ್ತಾ ಇರ್ತದಲ್ಲ, ಹಾಗಾಗಿ ನಾನು ಇದು ವಿಡಿಯೋ ಮಾಡಲೇಬೇಕು ಅಂತ ಮಾಡ್ತಾಯಿದ್ದೀನಿ. ನಿಮ್ಗೆ ಹೆಂಗೆ ಅನಿಸುತ್ತೆ ಅಂತ ನನಗೆ ಹೇಳಬೇಕು. ಅಪಾರ್ಥ ಭಾವಿಸ್ಬೇಡಿ. ಯಾರೂ ನಿಮ್ಮ ತಲೆ ಮೇಲೆ ಯಾರೂ ಹಾಕ್ಕೊಂಡು ನೀವೇನೋ ವಿಚಾರ ಮಾಡಿಬಿಡ್ರಿ. ಯಾಕಂದರೆ ಜನ್ರಲಾಗಿ ನಾನು ಮಾತಾಡ್ತಾ ಇರೋದು ಜನ್ರಲಾಗಿ, ಅಂದರೆ ಅದೇ ಸಹಾಯ ಮಾಡೋದು ನಿಮ್ಮ ಮನಸ್ಥಿತಿ ಇದ್ದರೆ ಈ ಥರ ಸಹಾಯ ಮಾಡಿ ಅಂತ, ಇದು ಪುಣ್ಯದ ಕೆಲಸ. ಇದು ಪುಣ್ಯದಕ್ಕಿಂತ ಅವ್ರ ಕುಟುಂಬ ನಿಮಗೆ ಸಾಯೋವರೆಗೂ ನಿಮ್ಮನ್ನು ಮರೆಯಲ್ಲ. ಈ ಥರನ ಸ್ವಲ್ಪ ಅಂದರೆ ಬಂಧು ಬಳಗನ ನೀವು ಫಸ್ಟು ಪ್ರೀತಿಸೋದು ಕಲೀರಿ.
ನೀವು ಹೆಂಗೆ ಪ್ರೀತಿಸ್ತೀರಾ ಅಂದರೆ ಅದು ಕುಟುಂಬದ ಮೇಲೆ ಆಟೋಮೆಟಿಕ್ಕಾಗಿ ಅದು ಹೋಗ್ಬಿಡ್ತದೆ. ಅದು ಬಾಂಧವ್ಯ ಅವ್ರು ಏನಾದರೂ ಮಾಡಬೇಕು, ತಮ್ಮ ಕೈಯಾಗಿ ಏನಾದರೂ ಕೆಲಸಗಳಿದ್ರೆ ಅವ್ರಿಗೆ ಹಚ್ಚಿಕೊಡ್ಬೇಕು ಅನ್ನೋದು ಅವ್ರ ಮನೋಭಾವನೆ ಬಂದೇ ಬಿಡುತ್ತೆ ಅದು. ಹಾಗಾಗಿ ಸಂಬಂಧಗಳನ್ನು, ಕುಟುಂಬಗಳನ್ನು ಪ್ರೀತಿಸಿ. ನೀವು ಪ್ರೀತಿಸೋದನ್ನು ಕಲ್ತ್ರಿ ಅಂತಂದರೆ ಆಟೋಮೆಟಿಕ್ಕಾಗಿ ಅವರಿಗೆ ಏನಾದರೂ ಮಾಡೋಕ್ಕೆ ನಿಮ್ಮ ಮನಸ್ಸು ಬಂದೇ ಬರುತ್ತೆ. ಹಾಗಾಗಿ ಸಂಬಂಧಗಳು ಕೂಡ ಗಟ್ಟಿಯಾಗ್ತವೆ. ಸಂಬಂಧಗಳು ಗಟ್ಟಿಯಾದರೆ ಜೀವನ ಪರ್ಯಂತ ನಿಮ್ಮನ್ನು ಮರೆಯಲ್ಲ, ಕುಟುಂಬಗಳು ಕೂಡ ಕುಟುಂಬ ಆಗ್ತವೆ ಅಂತ ನನ್ನ ಅಭಿಪ್ರಾಯ. ಇದರಲ್ಲಿ ಯಾವ ಸ್ವಾರ್ಥ ಕೂಡ ನನ್ನಲ್ಲಿಲ್ಲ. ನನಗೆ ಯಾಕೋ ಹೇಳಬೇಕು ಅನ್ನಿಸ್ತು, ಈ ಥರ ನಾನು ಹೇಳ್ತಾ ಇದ್ದೀನಿ. ಈ ವಿಡಿಯೋ ಮಾಡಿದ್ದು ನನ್ನ ಉದ್ದೇಶನೇ ಇದೆ. ಸ್ವಲ್ಪ ನಾ ಹೇಳಿದ್ದು ಅಪಾರ್ಥವಂತೂ ಭಾವಿಸಲೇಬೇಡಿ ಯಾರು. ನಿಮ್ಮ ಸ್ವಂತಿಕೆಯಲ್ಲಿ ಬಳಸ್ಕೋದೇ ಬೇಡ ಅಂತ ನನ್ನ ಅನಿಸಿಕೆ. ಥ್ಯಾಂಕ್ ಯು ಸೋ ಮಚ್.